ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಸ ವಿಂಗಡಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಅಭಿಯಾನ ಆರಂಭಿಸಲಾಗಿದೆ. ನಗರದಲ್ಲಿ ಹೆಚ್ಚುತ್ತಾ ಇರುವಂತಹ ಕಸದ ಸಮಸ್ಯೆಯನ್ನ ತಡೆಗಟ್ಟಲು ಇಂದು ಬಿಬಿಎಂಪಿ 10 ವಾಹನಗಳಲ್ಲಿ ಕಸದಿಂದ ಆಗುವ ತೊಂದರೆ ಬಗ್ಗೆ ಮತ್ತು ಕಸ ವಿಂಗಡಣೆ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ನಗರದಲ್ಲಿ 1 ತಿಂಗಳ ಕಾಲ 10 ವಾಹನಗಳು 198 ವಾರ್ಡ್ಗಳಲ್ಲಿ ಸಂಚರಿಸಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡಲಿವೆ. ಕಸ ವಿಂಗಡಣೆ ಬಗ್ಗೆ 1 ತಿಂಗಳ ಕಾಲ ಅಭಿಯಾನವನ್ನ ನಡೆಸಲಾಗುತ್ತೆ. 198 ವಾರ್ಡ್ಗಳಿಗೂ ಕೂಡ 10 ವಾಹನಗಳು ಸಂಚರಿಸಿ ಈ ಕುರಿತಾಗಿ ಅರಿವು ಮೂಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಲಾಗ್ತಾ ಇದೆ. ಹಸಿ ಕಸ ಹಾಗೂ ಒಣ ಕಸ ವಿಂಗಡಣೆ ಮಾಡಿ ಈ ಒಂದು ವಾಹನಕ್ಕೆ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಆರಂಭದಿಂದಲೂ ಬಿಬಿಎಂಪಿ ಮಾಡ್ತಾ ಇದ್ರು. ವ್ಯವಸ್ಥಿತ ರೀತಿಯಲ್ಲಿ ಅದರ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೇಳಿ ಬರ್ತಾ ಇರುವಂತಹ ಒಂದು ಅಹವಾಲಾಗಿದೆ. ಈ ಸಂಬಂಧ 10 ವಾಹನಗಳು 198 ವಾರ್ಡ್ಗಳಲ್ಲಿ ನಿರಂತರವಾಗಿ ಸಂಚರಿಸೋದರ ಮೂಲಕ ವ್ಯವಸ್ಥಿತವಾಗಿ ಇದನ್ನ ಜಾರಿಗೊಳಿಸುವತ್ತ ಈಗ ಬಿಬಿಎಂಪಿ ಮುಖ ಮಾಡ್ತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ತಾವು ಕಸನ ಏನು ಸಗ್ರಿಗೇಟ್ ಕೊಡೋ ಮೂಲಕ ಬೆಂಗಳೂರಿಗೆ ತಾವು ಏನು ಸಹಾಯ ಮಾಡ್ಬೋದು, ಮತ್ತು ನೀವು ಸಗ್ರಿಗೇಟ್ ಮಾಡದೆ ರಸ್ತೆಗಾದಾಗ ನಿಮ್ಮಿಂದ ಏನು ಅನುಕೂಲ ಆಗ್ಬೋದು ಅದನ್ನು ತೊಗೊಂಡೋಗುವಂಥ ಬೇರೆ ಊರುಗಳಲ್ಲಿ ಆಗ್ತಾ ಇರೋ ಆ ಊರುಗಳ ಒಂದು ಅವ್ಯವಸ್ಥೆ, ಅನಾರೋಗ್ಯ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಇವತ್ತು ನಾವು ಒಂದು 10 ನಮ್ಮ ಅಡ್ವರ್ಟೈಸ್ಮೆಂಟ್ ವೆಹಿಕಲ್ಸು ಮುಖಾಂತರ ಇವತ್ತು ಬೆಂಗಳೂರಿನ ಎಲ್ಲ ಝೋನಲ್ ವೈಸು ಈ 10 ವೆಹಿಕಲ್ಸು ಸಂಚಾರ ಮಾಡಿ ಆ ಮೈಕ್ಗಳ ಮುಖಾಂತರ ಆ ಜನಗಳಿಗೆ, ನಮ್ಮ ನಾಗರಿಕರಿಗೆ ಈ ಹೆಲ್ತ್ ಒಂದು ಅವೇರ್ನೆಸ್ ಬಗ್ಗೆ ನಾವು ಒಂದು ಎಚ್ಚರಿಕೆ ಮೂಲಕ ಅವ್ರನ್ನ ಮನವಿ ಮಾಡೋ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ.